ಅವು ಇರ್ಲಿಕ್ಕಂದ್ರೆ ದೇವ್ರಿಗೆ ನೈವೇದ್ಯ ಏನಲ್ಲ ಅಂತ. ಹಾ ಅವು ಬರ್ಲಿಕ್ಕಂದ್ರೆ ದೇವ್ರಿಗೆ ನೈವೇದ್ಯ ಏನಲ್ಲ ಅಂತ. ಅಂದ್ರೆ ಇವಾಗ ನಾವು ದೇವ್ರಿಗೆ ಲಾಭನ ಹಾಕಲ್ಲ, ಅಡಿಗೆ ಮಾಡಿ ಆಗಲಿ ಇಡಲ್ಲ, ಆಗಲಿ ಮುಟ್ಟಲ್ಲ ಅಂತ. ಆಗಲ್ಲ ಮುಟ್ಟಲ್ಲ ಅಂತ. ದೇವ್ರ ಪೂಜೆ ಮಾಡಲ್ಲ, ದೇವ್ರ ಪೂಜೆ ಪೂರ್ತಿ ಆಗಲ್ಲ ಅಂತ. ಹಿಂಗಿದ್ರ ಅಂದ್ರೆ ಶಂಠ ಬರ್ಬೇಕಂತಾನ. ಅಂದ್ರ ಅವ್ರು ಮಾಡಿದ್ರ ಆಗಲ್ಲ ಅಂತಾನ ದೇವ್ರಿಗೆ. ಯೋಗ್ಯ ಆಗಲ್ಲ ಅಂತ. ಅದು ಹಂಗೆ ಶಂಠ ಬಂದ್ರನೇ ಆಗ್ತದ. ಹೆಂಗ ಹೇಳ್ತಾರ, ಅದಕ್ಕೆ ನನಗೇನೇನು ಗೊತ್ತು. ಯಾರ ಬೈಲೆ ಕೇಳಿದೇನೆ. ದೊಡ್ಡಾರ ಮುದುಕ್ರು ಮಾತಾಡ್ತಿರ್ತಾವ, ಅದಕ್ಕೆ ನನಗೇನೇನು ಗೊತ್ತು. ಒಬ್ಬೊಬ್ಬರಿಗೆ ಜಲ್ದಿ ಎಲ್ಲಿ ಬರ್ತಾವ. ಒಬ್ಬೊಬ್ಬರಿಗೆ ಇರ್ತಾವ, ಒಬ್ಬೊಬ್ಬರಿಗೆ ಇರಲ್ಲ. ಏನಕ್ಕೆ ಬಂದವಂತ. ಬಂದಿಲ್ಲ. ಅದ್ರ ತುಂಬಾ ಬರ್ತಾವ, ಸ್ವಲ್ಪ ಸ್ವಲ್ಪ ಬರ್ತಾವ. ಬರಷ್ಟೇ ಹೆಂಗ್ ಬರ್ತಾವ ನಾನು ಗೊತ್ತಿಲ್ಲಲ್ಲ. ನಿನಗೆ ಹೆಂಗ್ ಬರ್ತಾವ? ಅದ್ರ ತುಂಬಾ ಬರ್ತಾವೇನು? ಅಲ್ಲೊಂದ್ ಬರ್ತಾವ. ತುಂಬಾ ಬರ್ತಾವ. ಅದ್ರ ತುಂಬಾ ಬರ್ತಾವ. ಬಂದ್ರ ಪಾಡ, ಬರ್ಲಿಲ್ಲ ಅಂದ್ರ ಪಾಡ ನಿಮಗ. ಬಂದ್ರ ಪಾಡ, ಬರ್ಲಿಲ್ಲ ಅಂದ್ರ ಪಾಡ ಅಂದೆ. ಬರ್ಲಿಲ್ಲ ಅಂದ್ರ ಪಾಡ. ಬಂದ್ರೆ ಬ್ಯಾಸರ. ಯಾಕೆ ಬೇಸರ ಆತು? ದಿನ ತಕ್ಕತ್ರೆ. ಯಾವಾಗಾನ ಒಂದಿನ ತೆಗಿತೀರಿ, 8 ದಿನ ತೆಗಿತೀರಿ. 15-20 ದಿನಕ್ಕೆ ತೆಗಿತಾವ. ಬಂದ್ರ ಒಳ್ಳೇದಂತ ಹೇಳ್ತೀರಿ, ಮತ್ತ ಬ್ಯಾಸರ ಅಂತ ಹೇಳ್ತೀರಿ. ಪಾಡಲ್ಲ ಬರ. ಅಸಹ್ಯ ಅನಿಸ್ತದ. ಏನ ಒಳಗೇನ್ ನೋಡಕ್ ಬರ್ತಾರೇನು? ಒಳಗ್ ಹೋಗ್ಕೊಂಡು ಎಲ್ಲರಿಗ್ ಬರ್ತಾವ. ಅಸಹ್ಯ ಅನ್ಸಕ್ಕೇನ ಒಬ್ರಿಗೆ ಬರ್ತಾವ? ಯಾಕೆ ಅಸಹ್ಯ ಅನಿಸ್ತದ? ಹೆಂಗ ಅಸಹ್ಯ ಅನಿಸ್ತೈತಿ? ಒಬ್ರಿಗೆ ಬಂದವ, ಮಂದಿ ಬರಲ್ಲ, ನನಗ್ ಬಂದವ ಅಂದ್ರೆ ಅಸಹ್ಯ.